ಹಾಯ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಪಾಠ ಕೇಳೋದಕ್ಕೆ ರೆಡಿಯಾಗಿದ್ದೀರಾ? ಪೂರ್ಣಾಂಕಗಳು ಅಧ್ಯಾಯದ 3ನೇ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಗುಣಗಳಾದ ಸಂಕಲನದ ಆವೃತ ಗುಣ, ವ್ಯವಕಲನದ ಆವೃತ ಗುಣ, ಪರಿವರ್ತನೀಯ ಗುಣ, ಸಹವರ್ತನೀಯ ಗುಣ, ಸಂಕಲನದ ಅನನ್ಯತಾಂಶ ಹಾಗೂ ವಿಲೋಮ ಗುಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಂದಿನ ತರಗತಿಯಲ್ಲಿ ಪೂರ್ಣಾಂಕಗಳ ಗುಣಾಕಾರ, ಪೂರ್ಣಾಂಕಗಳ ಭಾಗಾಕಾರ ಮತ್ತು ಅವುಗಳ ಗುಣಗಳು ಏನು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡೋಣ. ಪೂರ್ಣಾಂಕಗಳ ಗುಣಾಕಾರ. ಮಕ್ಕಳೇ, ಪೂರ್ಣಾಂಕದಲ್ಲಿ ಧನ ಪೂರ್ಣಾಂಕ, ಋಣ ಪೂರ್ಣಾಂಕ ಎಂಬ 2 ಪೂರ್ಣಾಂಕಗಳಿದೆ ಅಲ್ವಾ? ಹಾಗಾದರೆ ಪೂರ್ಣಾಂಕಗಳು ಮಾಡುವಾಗ ಕೂಡ ನಾವು ಧನ ಪೂರ್ಣಾಂಕಗಳ ಗುಣಾಕಾರ, ಋಣ ಪೂರ್ಣಾಂಕಗಳ ಗುಣಾಕಾರ, ಧನ ಹಾಗೂ ಋಣ ಪೂರ್ಣಾಂಕಗಳ ಗುಣಾಕಾರದ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಮೊದಲಿಗೆ ಧನ ಪೂರ್ಣಾಂಕಗಳ ಗುಣಾಕಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಮಗೆ 3 ಬಟ್ಟಲಿನಲ್ಲಿ 5 ಚಾಕ್ಲೇಟ್ಗಳಿವೆ. ಹಾಗಾದರೆ ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? ಮೊದಲ ಬಟ್ಟಲಿನಲ್ಲಿರುವ ಚಾಕ್ಲೇಟ್ಗಳು 5 ಪ್ಲಸ್ 5 ಪ್ಲಸ್ 5. ಹೀಗೆ ನಾವು 5ಅನ್ನು 3 ಬಾರಿ ಕೂಡ್ತಾ ಇದ್ದೀವಿ. ಉತ್ತರ ಎಷ್ಟು ಬಂತು? 15. ಈ ರೀತಿ ಕೂಡುವ ಬದಲು ನಾವು 5ಅನ್ನು 3 ಬಾರಿ ಎಂದು 3 × 5 = 15 ಎಂದು ಗುಣಿಸ್ಬೋದು. ಸುಲಭ ಆಗಿದೆ ಅಲ್ವಾ? ಕೂಡುವುದರ ಬದಲು ನಾವು ಇಲ್ಲಿ 3 × 5 = 15 ಮಾಡಿದ್ದೀವಿ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಪುಟ್ಟ ಪುಟ್ಟ ರೆಂಬೆಗಳಿವೆ. ಇದರಲ್ಲಿ ಇರುವಂತಹ ಎಲೆಗಳ ಸಂಖ್ಯೆ ಎಷ್ಟು? ಪ್ರತಿಯೊಂದರಲ್ಲೂ ಮಕ್ಕಳೇ 7 ಎಲೆಗಳಿವೆ. ಅಂತಹ 6 ರೆಂಬೆಗಳು ಇರುವುದರಿಂದ 7ಅನ್ನು 6 ಬಾರಿ ಕೂಡಿದ್ದೀವಿ. 7 ಪ್ಲಸ್ 7 ಹೀಗೆ 6 ಸಲ ಕೂಡಿದಾಗ ಉತ್ತರ 42 ಬರುತ್ತೆ. ಇದ್ರ ಬದಲು ಸುಲಭವಾಗಿ ಏನು ಮಾಡ್ಬೋದು? 6 × 7 = 42 ಎಂದು ಗುಣಿಸ್ಬೋದಲ್ವಾ? ಹಾಗಾದರೆ ನಮಗೆ ಪೂರ್ಣ ಸಂಖ್ಯೆಗಳಲ್ಲಿ ಕಲ್ತಿದ್ದದ್ದು ನೆನಪಾಗಿರಬೇಕು. ಏನಂತ? ಸಂಕಲನದ ಪುನರಾವರ್ತಿತ ರೂಪವೇ ಗುಣಾಕಾರ. ಅದೇ ಪೂರ್ಣಾಂಕಗಳಿಗೂ ಕೂಡ ಅನ್ವಯ ಆಗುತ್ತೆ. ಸಂಕಲನದ ಪುನರಾವರ್ತಿತ ರೂಪವೇ ಗುಣಾಕಾರ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ಒಂದು ಅಂಶ ಏನು ಎಂದರೆ, 2 ಧನ ಪೂರ್ಣಾಂಕಗಳ ಗುಣಲಬ್ಧವು ಒಂದು ಧನ ಪೂರ್ಣಾಂಕವೇ ಆಗಿರುತ್ತದೆ. ಸುಲಭವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಪ್ಲಸ್ ಇಂಟು ಪ್ಲಸ್ ಈಕ್ವಲ್ಸ್ ಪ್ಲಸ್ ಅಂತ ನೆನ್ಪಿಟ್ಕೊಳ್ಬೋದು ಮಕ್ಕಳೇ. ಅರ್ಥ ಆಗಿದೆಯಲ್ವಾ? ಈಗ ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕಗಳ ಗುಣಾಕಾರ. ಸಂಖ್ಯಾ ರೇಖೆಯ ಮೂಲ ಬಿಂದುವಿನಲ್ಲಿ ಒಂದು ಮೊಲ ಕುತ್ಕೊಂಡಿದೆ. ಅದು -2 ಸ್ಥಾನಗಳು 3 ಬಾರಿ ಹಿಂದಕ್ಕೆ ಚಲಿಸಿದೆ. ಈಗ ಬಂದು ತಲುಪಿರುವ ಸ್ಥಳ ಯಾವುದು? -6. 3 ಬಾರಿ ಹಿಂದಕ್ಕೆ ಆಗಿರೋದ್ರಿಂದ ನಾವು -2 ಎಂದು ತೆಗೆದುಕೊಂಡಿದ್ದೇವೆ. 3 ಬಾರಿ -2 ಸ್ಥಾನಗಳು ಹಿಂದಕ್ಕೆ ಅದು ಬಂದಿರುವುದರಿಂದ ಅದು -6 ತಲುಪಿದೆ. ಇದನ್ನು ಹೀಗೂ ಬರಿಬೋದಲ್ವ ಮಕ್ಕಳೇ? 3 × -2 = -6. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಮೊಲ ಮೂಲ ಬಿಂದುವಿನಲ್ಲಿ ಕುಳಿತಿದೆ. ಅದು ಚಲಿಸ್ತಾ ಇರೋ ರೀತಿನ ನೋಡಿ ಮಕ್ಕಳೇ. 3 ಸ್ಥಾನಗಳು ಹಿಂದಕ್ಕೆ ಚಲಿಸಿದೆ. 4 ಬಾರಿ 3 ಸ್ಥಾನಗಳು ಹಿಂದಕ್ಕೆ ಬಂದು ಇವಾಗ ತಲುಪಿರುವಂತಹ ಸ್ಥಳ -12. ಇದನ್ನು 4 × -3 = -12 ಅಂತ ಕೂಡ ಬರಿಬೋದಲ್ವಾ? ಹೌದು. ನಾವು ಇದರಿಂದ ತಿಳಿದಂತಹ ಅಂಶ ಏನು? ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕಗಳ ಗುಣಲಬ್ಧವು ಒಂದು ಋಣ ಪೂರ್ಣಾಂಕವೇ ಆಗಿರುತ್ತದೆ. ಪ್ಲಸ್ ಇಂಟು ಮೈನಸ್ = ಅರ್ಥ ಆಯ್ತಾ ಮಕ್ಕಳ? ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕಗಳನ್ನು ಗುಣಿಸುವಾಗ ನಾವು ಅವುಗಳನ್ನು ಪೂರ್ಣ ಸಂಖ್ಯೆಗಳಾಗಿ ಪರಿಗಣಿಸುತ್ತೇವೆ ಮತ್ತು ಗುಣಲಬ್ಧದ ಮುಂದೆ ಋಣ ಚಿಹ್ನೆಯನ್ನು ಬರೆಯುತ್ತೇವೆ. ಹೇಗೆ ಮಾಡೋದು? a × -b = -a × b. ಇದು ಎರಡನ್ನು ಪೂರ್ಣ ಸಂಖ್ಯೆಗಳಾಗೇ ಪರಿಗಣಿಸಿ ಗುಣಲಬ್ಧವನ್ನು ತೆಗೆದುಕೊಳ್ಳಬೇಕು. a × b ಎಂದು.
ಗುಣಲಬ್ಧದ ಮುಂದೆ ಋಣ ಚಿಹ್ನೆಯನ್ನು ಹಾಕುತ್ತೇವೆ. ಈ ರೀತಿಯ ಸಮಸ್ಯೆಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. -3 × 7 ಈಕ್ವಲ್ಸ್ 3 × -7. ಈ ಎರಡರ ಗುಣಲಬ್ಧ 21 ಆಗುತ್ತೆ. ಅದರ ಹಿಂದೆ ಋಣ ಚಿಹ್ನೆಯನ್ನು ಹಾಕುವುದು. ಹಾಗೆ ಮೂರನೇ ಉದಾಹರಣೆ -2 × 9 2 × -9 ಎಂದು ಕೂಡ ನಾವು ಬರೀಬಹುದು. ಈ ಎರಡರ ಗುಣಲಬ್ಧ 18, 18ರ ಹಿಂದೆ ಋಣ ಚಿಹ್ನೆಯನ್ನು ನಾವು ಹಾಕೊಳ್ಬೋದು. ಅರ್ಥ ಆಗಿದೆಯಾ ಮಕ್ಕಳೇ? ಈಗ ನಾವು ಈ ಎರಡೂ ರೀತಿಯ ಗುಣಾಕಾರವನ್ನು ಬಿಲ್ಲೆಗಳನ್ನು ಬಳಸಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ವಿಡಿಯೋ ನೋಡ್ಕೊಂಡು ಬರೋಣವಾ ಮಕ್ಕಳೇ? ಈ ದಿನ ಬಿಲ್ಲೆಗಳನ್ನು ಬಳಸಿ ಪೂರ್ಣಾಂಕಗಳ ಗುಣಾಕಾರವನ್ನು ಹೇಗೆ ಮಾಡುವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಎರಡು ರೀತಿಯ ಬಿಲ್ಲೆಗಳನ್ನು ತೆಗೆದುಕೊಂಡಿದ್ದೀನಿ. ಹಸಿರು ಬಣ್ಣದ ಬಿಲ್ಲೆಗಳು ಧನ ಪೂರ್ಣಾಂಕಗಳನ್ನು ಸೂಚಿಸುತ್ತದೆ. ನೀಲಿ ಬಣ್ಣದ ಬಿಲ್ಲೆಗಳು ಋಣ ಪೂರ್ಣಾಂಕವನ್ನು ಸೂಚಿಸುತ್ತದೆ. ಈಗ ಗುಣಾಕಾರ ಮಾಡುವಾಗ ಮೊದಲಿಗೆ +2 ಇಂಟು +3 ಈ ಎರಡರ ಗುಣಲಬ್ಧ ಏನು ಅನ್ನೋದನ್ನ ಕಂಡುಹಿಡಿಯೋಣ. ಇಲ್ಲಿ ನಮ್ಮ ಹತ್ರ ಯಾವುದೇ ರೀತಿಯ ಬಿಲ್ಲೆಗಳಿಲ್ಲ ಮಕ್ಕಳೇ. ಇಲ್ಲಿ +3 ನಾವು 2 ಬಾರಿ ಹಾಕಬೇಕಾಗಿದೆ. +3 ಅಂದರೆ ಹಸಿರು ಬಣ್ಣದ ಬಿಲ್ಲೆಗಳು ಒಂದು ಸಲ, ಹಸಿರು ಬಣ್ಣದ ಬಿಲ್ಲೆಗಳು 2 ಸಲ ಹಾಕಿದ್ದೀವಿ. ಹಾಗಾದ್ರೆ ಎಷ್ಟು ಬಿಲ್ಲೆಗಳಿವೆ? ಹಸಿರು ಬಣ್ಣದ 6 ಬಿಲ್ಲೆಗಳಿವೆ. ಇದರ ಉತ್ತರ +6. ಎರಡನೇದಾಗಿ +2 ಇಂಟು -3 ಅಂದರೆ -3 2 ಬಾರಿ ಹಾಕುವುದು. ಯಾವುದೇ ಸಂಖ್ಯೆಗಳಿಲ್ಲ ಗಮನಿಸಿ. -3 ಅಂದರೆ ನೀಲಿ ಬಣ್ಣದ ಬಿಲ್ಲೆಗಳನ್ನು 1 2 3 -3 ಒಂದು ಸಲ 1 2 3 -3 2 ಸಲ ಆಯಿತು. ಹಾಗಾದ್ರೆ ಇಲ್ಲಿ ಉಳಿದಿರುವಂತಹ ಸಂಖ್ಯೆಗಳೆಷ್ಟು ಮಕ್ಕಳೇ? -6 ಆಗುತ್ತದೆ. ಮೂರನೇದು ನೋಡಿ, -2 ಇಂಟು +3. +2 ಎಂದರೆ ಹಾಕುವುದು ಎಂದು ಅರ್ಥ ಮಾಡ್ಕೊಂಡ್ವಿ. -2 ಅನ್ನೋದನ್ನ ತೆಗೆಯುವುದು ಅಂತ ಅರ್ಥ ಮಾಡ್ಕೊಳ್ಬಹುದಲ್ವಾ? +3 2 ಬಾರಿ ತೆಗೆಯುವುದು. ಇಲ್ಲಿ ತೆಗೆಯೋದಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯ ಬಿಲ್ಲೆಗಳು ಇಲ್ಲ, ಆದರೆ ತೆಗಿಬೇಕಾಗಿದೆ. +3 2 ಬಾರಿ ತೆಗೆಯಬೇಕಾಗಿದೆ. ನಮ್ಗೆ ಈಗಾಗಲೇ ಗೊತ್ತಿದೆ ಮಕ್ಕಳೇ, ಒಂದು ಹಸಿರು ಬಣ್ಣದ ಬಿಲ್ಲೆ ಮತ್ತೆ ಒಂದು ನೀಲಿ ಬಣ್ಣದ ಬಿಲ್ಲೆ ಈ ಎರಡು ಸೇರಿದಾಗ 0ಯನ್ನು ಸೂಚಿಸುತ್ತದೆ. ಧನ ಸಂಖ್ಯೆಗಳು ಅಂದರೆ ಹಸಿರು ಬಣ್ಣದ ಬಿಲ್ಲೆಗಳನ್ನ 2 ಸಲ ತೆಗೆಯಬೇಕು. 1 2 3 ಒಂದು ಸಲ, 1 2 3 2 ಸಲ ನಾವಿದನ್ನು ತೆಗೆದಾಗ ಬರುವಂತಹ ಉತ್ತರ ನಮಗೆ -6. ಈಗ -2 ಇಂಟು -3. -3 2 ಬಾರಿ ತೆಗೆಯಬೇಕಾಗಿದೆ. ಹೇಗೆ ತೆಗೆಯೋದು? ಮತ್ತೆ ಅದೇ ರೀತಿ ಸೊನ್ನೆಗಳನ್ನು ಹಾಕೊಳ್ಳಿ. 1 ಜೊತೆ 0, 2, 3, 4, 5, 6 ಎಷ್ಟು ಸೊನ್ನೆಗಳನ್ನು ಬೇಕಾದರೂ ನೀವು ಹಾಕೊಳ್ಬಹುದು ಮಕ್ಕಳೇ. ಇಲ್ಲಿ -3 2 ಬಾರಿ ತೆಗೆಯಿರಿ. 1 2 3 ಒಂದು ಸಲ, 1 2 3 2 ಸಲ ತೆಗೆದಾಗ ಉಳಿದಿರುವ ಸಂಖ್ಯೆಗಳು ಧನ ಸಂಖ್ಯೆ 6 ಇದೆ, +6 ಆಗುತ್ತದೆ. ಹೀಗೆ ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧವು ಧನ ಪೂರ್ಣಾಂಕವೆಂದು, ಒಂದು ಋಣ ಒಂದು ಧನ ಇದ್ದಾಗ ಅವುಗಳ ಗುಣಲಬ್ಧವು ಋಣ ಪೂರ್ಣಾಂಕವೆಂದು, ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧವು ಧನ ಪೂರ್ಣಾಂಕಗಳೆಂದು ನಾವು ಅರ್ಥ ಮಾಡ್ಕೊಳ್ಬಹುದು. ವಿಡಿಯೋ ನೋಡಿದ್ರಿ ಅಲ್ವಾ ಮಕ್ಕಳ? ಗುಣಾಕಾರವನ್ನು
ಹೇಗೆ ಮಾಡುವುದು ಬಿಲ್ಲೆಗಳನ್ನು ಬಳಸಿ. ಅದರಲ್ಲಿ ನಾವು ತಿಳ್ಕೊಂಡ್ವಿ 2 ಋಣ ಪೂರ್ಣಾಂಕಗಳ ಗುಣಾಕಾರವನ್ನು ಹೇಗೆ ಮಾಡೋದು ಅಂತ. 2 ಋಣ ಪೂರ್ಣಾಂಕಗಳ ಗುಣಾಕಾರವನ್ನು ಮಾಡೋದ್ರಿಂದ ನಮಗೆ ಗುಣಲಬ್ಧ ಧನ ಸಂಖ್ಯೆಯೇ ಬರುತ್ತದೆ. ಉದಾಹರಣೆಗೆ -12 ಇಂಟು -2 ಈ ಎರಡೂ ಸಂಖ್ಯೆಗಳು ಕೂಡ ಋಣ ಸಂಖ್ಯೆಗಳೇ ಆಗಿವೆ. ಆ ಎರಡರ ಗುಣಲಬ್ಧ 12 ಇಂಟು 2 24. ಗುಣಲಬ್ಧಕ್ಕೆ ನಾವು ಧನ ಚಿಹ್ನೆಯನ್ನು ಹಾಕಬೇಕು. ಇನ್ನೂ ಕೆಲವು ಉದಾಹರಣೆಗಳನ್ನ ನೋಡೋಣ. -10 ಇಂಟು -15 ಎರಡು ಋಣ ಸಂಖ್ಯೆಗಳು. ಈ ಎರಡು ಋಣ ಸಂಖ್ಯೆಗಳ ಗುಣಲಬ್ಧ ಏನಾಗಿರಬೇಕು? ಧನ ಸಂಖ್ಯೆನೇ ಆಗಿರಬೇಕು. ಅಂದರೆ +150. ಮೂರನೇ ಉದಾಹರಣೆ ತಗೊಳ್ಳಿ. -25 ಇಂಟು -3 ಎಷ್ಟು ಬಂತು ಗುಣಲಬ್ಧ? ಯಾರು ಹೇಳ್ತಾ ಇದ್ದಾರೆ? ಎಷ್ಟು ಬಂತು ಉತ್ತರ? +75. ಹೀಗೆ ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧವು ಒಂದು ಧನ ಪೂರ್ಣಾಂಕವೇ ಆಗಿರುತ್ತದೆ. ಇದನ್ನು ಹೇಗೆ ಬರೀಬೋದು? ಕರೆಕ್ಟ್. -a ಇಂಟು -b ಈಕ್ವಲ್ಸ್ a ಇಂಟು b. ಮತ್ತು ಇಲ್ಲಿ ನಾವು ಚಿಹ್ನೆಯನ್ನು ಎರಡು ಋಣ ಚಿಹ್ನೆಗಳನ್ನು ಗುಣಿಸಿದಾಗ ಧನ ಚಿಹ್ನೆ ಆಗಿದೆ ಅನ್ನುವ ಅಂಶವನ್ನು ತಿಳ್ಕೊಂಡ್ವಿ. ಈಗ ಒಟ್ಟಾಗಿ ನಾವು ಎಲ್ಲವನ್ನು ಹೇಳೋದಾದರೆ ಎರಡು ಧನ ಚಿಹ್ನೆಗಳ ಗುಣಲಬ್ಧವು ಧನ ಚಿಹ್ನೆ ಆಗಿರುತ್ತದೆ. ಪ್ಲಸ್ ಇಂಟು ಪ್ಲಸ್ ಈಕ್ವಲ್ಸ್ ಪ್ಲಸ್. ಎರಡನೇದು ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಹಾಗೆ ಒಂದು ಧನ ಮತ್ತು ಒಂದು ಋಣ ಚಿಹ್ನೆ ಬಂದಾಗ ಪ್ಲಸ್ ಇಂಟು ಮೈನಸ್ ಈಕ್ವಲ್ಸ್ ಮೈನಸ್. ಕೊನೆಯದಾಗಿ ಮೈನಸ್ ಇಂಟು ಪ್ಲಸ್ ಈಕ್ವಲ್ಸ್ ಮೈನಸ್ ಎಂಬುದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಮುಂದಿನ ಭಾಗದಲ್ಲಿ 3 ಅಥವಾ ಹೆಚ್ಚು ಋಣ ಪೂರ್ಣಾಂಕಗಳನ್ನು ಕೊಟ್ಟಾಗ ಅವುಗಳ ಗುಣಲಬ್ಧವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಕೆಲವು ಉದಾಹರಣೆಗಳ ಮೂಲಕ ನೋಡೋಣ. -1 ಇಂಟು -1 ಮಕ್ಕಳೇ, ನಾನು ನಿಮಗೆ ಇಲ್ಲಿ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಿ 1 ತೆಗೆದುಕೊಂಡಿದ್ದೀನಿ. ಯಾಕೆಂದರೆ 1 ನೀವು ಎಷ್ಟು ಸಲ ಗುಣಿಸಿದ್ರೂ ಗುಣಲಬ್ಧ ಒಂದೇ ಆಗಿರುತ್ತೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಚಿಹ್ನೆಗಳನ್ನು. -1 ಇಂಟು -1 ಈಕ್ವಲ್ಸ್ +1 ಉತ್ತರ ಬಂದಿದೆ. ಎರಡನೇ ಉದಾಹರಣೆ ಗಮನಿಸಿ. -1 ಇಂಟು -1 ಇಂಟು -1 ಈಕ್ವಲ್ಸ್ -1. ಮೊದಲನೇ ಸಾಲಿನಲ್ಲಿ ನಾವು ಎರಡು ಋಣ ಚಿಹ್ನೆಗಳನ್ನು ತೆಗೆದುಕೊಂಡಿದ್ದೀವಿ. ಎರಡನೇ ಸಾಲಿನಲ್ಲಿ 3 ಋಣ ಚಿಹ್ನೆಗಳನ್ನು ತೆಗೆದುಕೊಂಡ್ವಿ. ಹಾಗೆ ಇನ್ನೂ ಉದಾಹರಣೆಗಳನ್ನ ನೋಡೋದಾದರೆ ಇಲ್ಲಿ 4 ಬಾರಿ ಋಣ ಸಂಖ್ಯೆಗಳನ್ನು ಗುಣಿಸಿದ್ದೀವಿ. ನಂತರ 5 ಬಾರಿ ಗುಣಲಬ್ಧ ಗಮನಿಸ್ತಾ ಇದ್ದೀರಾ? 4 ಬಾರಿ ಗುಣಿಸಿದಾಗ +1, 5 ಬಾರಿ ಗುಣಿಸಿದಾಗ -1, 6 ಬಾರಿ ಗುಣಿಸಿದಾಗ +1 ಬಂದಿದೆ. ಗುಣಾಕಾರದಲ್ಲಿ ಋಣ ಪೂರ್ಣಾಂಕಗಳ ಸಂಖ್ಯೆಯು ಸಮ ಸಂಖ್ಯೆಯಾಗಿದ್ದಲ್ಲಿ ಅವುಗಳ ಗುಣಲಬ್ಧ ಒಂದು ಧನ ಪೂರ್ಣಾಂಕವಾಗುತ್ತದೆ. ಈಗ 2 ಸಲ, 4 ಸಲ, 6 ಸಲ ಈ ರೀತಿ ಸಮ ಸಂಖ್ಯೆಯಾಗಿ ನಾವು ಗುಣಿಸಿದಾಗ ಅವುಗಳ ಗುಣಲಬ್ಧ ಧನ ಪೂರ್ಣಾಂಕವಾಗುತ್ತದೆ. ಹಾಗೆ ಋಣ ಪೂರ್ಣಾಂಕಗಳ ಸಂಖ್ಯೆಯು ಬೆಸ ಸಂಖ್ಯೆಯಾಗಿದ್ದಲ್ಲಿ, ಅಂದರೆ ಬೆಸ ಸಂಖ್ಯೆಯಷ್ಟು ಬಾರಿ ನಾವು ಅದನ್ನು ಗುಣಿಸಿದಾಗ ಗುಣಲಬ್ಧವು ಒಂದು ಋಣ ಪೂರ್ಣಾಂಕವೇ ಆಗಿರುತ್ತದೆ. ಅರ್ಥ ಮಾಡ್ಕೊಂಡ್ರಾ? ಹಾಗಾದರೆ ನಾನಿಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತೀನಿ, ಅದು ಸರಿಯೇ ತಪ್ಪೇ ಎಂದು ತಿಳಿಸ್ತೀರಲ್ವ ಮಕ್ಕಳೇ? ಓಕೆ, ಪ್ರಯತ್ನ ಪಡಿ. -9 ಇಂಟು -5 ಈಕ್ವಲ್ಸ್ -45. ಸರಿನಾ ತಪ್ಪಾ? ತಪ್ಪು. ಯಾಕೆ? ಗುಣಲಬ್ಧ ಸರಿ ಇದೆ. 9 ಇಂಟು 5 45 ಆಗಿರ್ಬೋದು. ಆದರೆ ಚಿಹ್ನೆಗಳು ಮೈನಸ್ ಇಂಟು ಮೈನಸ್ +45 ಬರಬೇಕಾಗಿದೆ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಎರಡನೇ ಹೇಳಿಕೆಯನ್ನು ನೋಡಿ. -3 ಇಂಟು +2 ಇಂಟು -4 ಈಕ್ವಲ್ಸ್ +24. ಉತ್ತರ ಬರೆದ್ರಾ? ಸರಿ, ಉತ್ತರ ಸರಿಯಾಗಿದೆ. ಯಾಕೆಂದರೆ ಇಲ್ಲಿ 2 ಋಣ ಚಿಹ್ನೆಗಳಿದೆ. ಹಾಗಾಗಿ +24 ಸರಿಯಾದ ಉತ್ತರ. 3 ಇಂಟು 2 -6, -6 ಇಂಟು -4 +24 ಸರಿ ಉತ್ತರ ಆಗಿದೆ. ಮೂರನೇ ಲೆಕ್ಕ. -17 ಇಂಟು 0 ಈಕ್ವಲ್ಸ್ -17.
ಎಷ್ಟು ಜನ ಬರೆದ್ರಿ? ಸರಿನಾ ತಪ್ಪಾ? ಉತ್ತರ ತಪ್ಪು. ಯಾಕೆ? 17ನ್ನು 0ಯಿಂದ ಗುಣಿಸಿದಾಗ 0 ಬರಬೇಕಿತ್ತು. ಉತ್ತರ ತಪ್ಪಾಗಿದೆ. ಕೊನೆಯ ಪ್ರಶ್ನೆ, -6 ಇಂಟು -8 ಈಕ್ವಲ್ಸ್ +48. ಸರಿಯಾದ ಉತ್ತರ ಮೈನಸ್ ಇಂಟು ಮೈನಸ್ ಈಕ್ವಲ್ಸ್ ಪ್ಲಸ್ 6 ಇಂಟು 8 48 ಆಗಿದೆ. ಪೂರ್ಣಾಂಕಗಳ ಗುಣಾಕಾರದ ಗುಣಧರ್ಮಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪೂರ್ಣಾಂಕಗಳ ಗುಣಾಕಾರದ ಗುಣಧರ್ಮ ಆವೃತ ಗುಣ, ಎರಡನೆಯದಾಗಿ ಪರಿವರ್ತನೀಯ ಗುಣ, ಅನನ್ಯತಾ ಗುಣ, ಸಹವರ್ತನೀಯ ಗುಣ ಹಾಗೂ ವಿಭಾಜಕ ನಿಯಮ. ಈ 5 ನಿಯಮಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಮಕ್ಕಳು. ಮೊದಲನೇದಾಗಿ ಪೂರ್ಣಾಂಕಗಳ ಗುಣಾಕಾರದ ಆವೃತ ಗುಣ. ಆವೃತ ಗುಣವನ್ನು ಹಿಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. -20 ಇಂಟು -5 ಈಕ್ವಲ್ಸ್ +100 ಬರ್ತದೆ. ಇದು ಒಂದು ಪೂರ್ಣಾಂಕನ ಮಕ್ಕಳೇ? ಹೌದು, +100 ಒಂದು ಧನ ಪೂರ್ಣಾಂಕವೇ ಆಗಿದೆ. ಈಗ ಎರಡನೇ ಉದಾಹರಣೆಯನ್ನು ನೋಡಿ. +15 ಇಂಟು -3 ಈಕ್ವಲ್ಸ್ -45. ಒಂದು ಋಣ ಪೂರ್ಣಾಂಕನೇ ಉತ್ತರ ಬಂದಿದೆ. -7 ಇಂಟು +9 -63. ಇದು ಕೂಡ ಒಂದು ಋಣ ಪೂರ್ಣಾಂಕ. ಹೀಗೆ ನಾವು ಪೂರ್ಣಾಂಕಗಳು ಗುಣಾಕಾರದಲ್ಲಿ ಆವೃತ ಗುಣವನ್ನು ಹೊಂದಿದೆ ಎನ್ನುವುದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಆವೃತ ಗುಣವನ್ನು ಹೇಗೆ ನಿರೂಪಿಸ್ಬೋದು ಮಕ್ಕಳೇ? ಎಲ್ಲ ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಎ ಇಂಟು ಬಿ ಒಂದು ಪೂರ್ಣಾಂಕವಾಗಿರುತ್ತದೆ. ಇದು ಪೂರ್ಣಾಂಕಗಳ ಗುಣಾಕಾರದ ಆವೃತ ಗುಣ ಆಗಿದೆ. ಎರಡನೆಯದಾಗಿ ಗುಣಾಕಾರದಲ್ಲಿ ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣ ಪದ ಪರಿಚಯ ಇದೆ ಅಲ್ವಾ? ಓಕೆ. ಈಗ ನಾನು ನಿಮಗೆ 2 ಆಯತದ ಚಿತ್ರಗಳನ್ನು ಕೊಡ್ತಾ ಇದ್ದೀನಿ, ಆದರೆ ಅವುಗಳ ಅಳತೆಗಳು ಬೇರೆ ಇದೆ. ಮೊದಲನೇ ಆಯತದಲ್ಲಿ ಅಗಲ 5 ಮಾನಗಳು, ಉದ್ದ 3 ಮಾನಗಳಿದೆ. ಹಾಗಾದರೆ ಅದರ ವಿಸ್ತೀರ್ಣ ಎಷ್ಟಾಯಿತು? ಉದ್ದ ಇಂಟು ಅಗಲ 3 ಇಂಟು 5 ಈಕ್ವಲ್ಸ್ 15. ಎರಡನೇ ಆಯತ ನೋಡಿ. ಎರಡನೇ ಆಯತದಲ್ಲಿ ಉದ್ದ 5 ಮಾನಗಳಿದೆ ಹಾಗೂ ಅಗಲ 3 ಮಾನಗಳು, ವಿಸ್ತೀರ್ಣ 5 ಇಂಟು 3 15 ಚದರಮಾನಗಳೇ ಆಗಿದೆ. ಈ ಎರಡರ ವಿಸ್ತೀರ್ಣ ಒಂದೇನಾ ಮಕ್ಕಳೇ? ಹೌದು. ಮೊದಲನೇ ಉತ್ತರದಲ್ಲೂ 15 ಚದರಮಾನಗಳು ಬಂದಿವೆ, ಎರಡನೇ ಉತ್ತರದಲ್ಲೂ 15 ಚದರಮಾನಗಳು ಆಗಿದೆ. ಆದರೆ ಇಲ್ಲಿ ಉದ್ದ ಮತ್ತು ಅಗಲಗಳು ಬೇರೆ ಬೇರೆ ಆಗಿದೆ. ಉದ್ದ ಮತ್ತು ಅಗಲಗಳು ಬೇರೆ ಆಗಿದ್ದರೂ ನಮಗೆ ಬಂದಂತಹ ಉತ್ತರ 3 ಇಂಟು 5 ಈಕ್ವಲ್ಸ್ 5 ಇಂಟು 3. ಇದೆರಡೂ ಸಮವಾಗಿರುವುದರಿಂದ ಇದನ್ನು ಗುಣಾಕಾರದಲ್ಲಿ ಪರಿವರ್ತನೀಯ ಗುಣ ಎಂದು ನಾವು ಹೇಳ್ಬೋದು. ಸಾಮಾನ್ಯೀಕರಿಸಿ ಹೇಳೋದಾದರೆ ಎ ಇಂಟು ಬಿ ಈಕ್ವಲ್ಸ್ ಬಿ ಇಂಟು ಎ ಎನ್ನುವುದು ಗುಣಾಕಾರದ ಪರಿವರ್ತನೀಯ ಗುಣ ಆಗುತ್ತದೆ. ಸರಿ, ಮುಂದಿನ ಗುಣಕ್ಕೆ ಹೋಗೋಣ. ಗುಣಾಕಾರದ ಅನನ್ಯತಾಂಶ. ಅನನ್ಯತಾಂಶ ಅಂದ ತಕ್ಷಣ ಮಕ್ಕಳಿಗೆ ಹಿಂದಿನ ತರಗತಿಯಲ್ಲಿ ಮಾಡಿದ ಸಂಕಲನದ ಅನನ್ಯತಾಂಶ ಹೊಳಿತಾ ಇದೆ, ಹೌದಲ್ವಾ? 0ಯನ್ನು ಗುಣಾಕಾರದಲ್ಲಿ ಅನನ್ಯತಾಂಶ ಎಂದು ಕರೆಯಬಹುದೇ? ಯಾಕೆಂದರೆ ಸಂಕಲನದ ಅನನ್ಯತಾಂಶ 0 ಎಂದು ನಾವು ತಿಳ್ಕೊಂಡಿದ್ವಿ ಕಳೆದ ಅವಧಿಯಲ್ಲಿ. ಹಾಗಾದರೆ ಅದೇ 0ಯನ್ನು ಗುಣಾಕಾರದಲ್ಲೂ ಅನನ್ಯತಾಂಶ ಎಂದು ಕರೆಯಬಹುದಾ? ಉದಾಹರಣೆ ನೋಡೋಣ. +3 ಇಂಟು 0 ಈಕ್ವಲ್ 0. 0 ಇಂಟು -5 0ನೇ ಆಗುತ್ತೆ. -83 ಇಂಟು 0 ಈಕ್ವಲ್ಸ್ 0. ಉತ್ತರ ನಮಗೆ 0 ಬರ್ತಾ ಇದೆ. ಅನನ್ಯತಾಂಶ ಅಂದರೆ ಯಾವುದೇ ಸಂಖ್ಯೆಯನ್ನು ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರಬೇಕಿತ್ತು, ಹೌದಲ್ವಾ? ಆದರೆ ನಮ್ಗೆ ಉತ್ತರ ಇಲ್ಲಿ 0 ಬರ್ತಿದೆ. ಹಾಗಾದರೆ 0 ಗುಣಾಕಾರದ ಅನನ್ಯತಾಂಶ ಆಗುತ್ತಾ ಮಕ್ಕಳೇ? ಇಲ್ಲ, 0 ಗುಣಾಕಾರದ ಅನನ್ಯತಾಂಶ ಆಗೋದಿಲ್ಲ. ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಬರುತ್ತದೆ? ಯೋಚನೆ ಮಾಡಿ. ಮಗ್ಗಿ ಹೇಳ್ತಾ ಇರೋ ಮಕ್ಕಳಿಗೆ ನೆನಪಾಗಿರಬೇಕು. 1 1 1, 2 1 2, 3 1 3. ಅರ್ಥ ಆಯ್ತಲ್ವಾ? ಹಾಗಾದರೆ ಅದೇ ಸಂಖ್ಯೆಗಳು ಬರಬೇಕಾದ್ರೆ ನಾವು 1ರಿಂದ ಗುಣಿಸಬೇಕು.
ಎ ಇಂಟು 1 ಅಥವಾ 1 ಇಂಟು ಎ ಈಕ್ವಲ್ಸ್ ಎ ಆಗುತ್ತದೆ. ಹೀಗೆ ನಾವು ಗುಣಾಕಾರದ ಅನನ್ಯತಾಂಶ ಎಂದು 1 ಕರೆಯುತ್ತೇವೆ. ಸಂಕಲನದ ಅನನ್ಯತಾಂಶ 0, ಗುಣಾಕಾರದ ಅನನ್ಯತಾಂಶ 1 ಎನ್ನುವ ಅಂಶ ಇದರಿಂದ ನಮಗೆ ಮಂದಟ್ಟಾಗ್ತಾ ಇದೆ. ಯೋಚನೆ ಮಾಡಿ, ನಾನೀಗ ನಿಮಗೊಂದು ಪ್ರಶ್ನೆ ಕೊಡ್ತಾ ಇದ್ದೀನಿ. -1 ಗುಣಾಕಾರದಲ್ಲಿ ಅನನ್ಯತಾಂಶ ಎಂದು ಕರೆಯಬಹುದಾ? ಖಂಡಿತ ಇಲ್ಲ. ಯಾಕೆ ಎನ್ನುವುದರ ಬಗ್ಗೆ ನಿಮ್ಮ ಶಿಕ್ಷಕರ ಬಳಿ ಚರ್ಚೆ ಮಾಡಿ. ಮುಂದಿನ ಗುಣ ಗುಣಾಕಾರದ ಸಹವರ್ತನೀಯ ಗುಣ. ಒಂದು ಪ್ರಶ್ನೆಯೊಡನೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ. -3 ಇಂಟು 2 ಇಂಟು -5 ಸಹವರ್ತನೀಯ ಗುಣ ಅಂದರೆ ನಮಗೆ ಗೊತ್ತಿದೆ ಮಕ್ಕಳೇ, ಗುಂಪುಗಳನ್ನು ಬೇರೆ ಬೇರೆ ಮಾಡಿ ಗುಣಿಸೋದು. ಇಲ್ಲಿ ಎಡಭಾಗದಲ್ಲಿ ನಾನು -3 ಮತ್ತು 2 ಒಂದು ಗುಂಪಾಗಿ ತೆಗೆದುಕೊಂಡಿದ್ದೀನಿ. ಗುಣಾಕಾರ ಮಾಡಿದಾಗ -3 ಇಂಟು 2 ಗುಣಲಬ್ಧ -6 ಇಂಟು -5. ಉತ್ತರ ಎಷ್ಟು ಬಂತು? ಉತ್ತರ +30. ಈಗ ಅದೇ ಪ್ರಶ್ನೆಯನ್ನು ಗುಂಪು ಬದಲಾಯಿಸಿ ಬಲಭಾಗದಲ್ಲಿ ಗುಣಾಕಾರ ಮಾಡೋಣ. -3 ಇಂಟು 2 ಇಂಟು -5. ಎಡಭಾಗದಲ್ಲಿ -3, 2 ಒಂದು ಗುಂಪಿನಲ್ಲಿದೆ. ಬಲಭಾಗದಲ್ಲಿ 2 ಇಂಟು -5 ಒಂದು ಗುಂಪಿನಲ್ಲಿದೆ. ಇದರ ಗುಣಲಬ್ಧ ಏನಾಗುತ್ತೆ? -3 ಇಂಟು 2 ಮತ್ತು -5 ಗುಣಲಬ್ಧ -10 +30 ಆಗುತ್ತದೆ. 2 ಗುಣಲಬ್ಧ ಸಮ ಇರೋದ್ರಿಂದ ನಾವು -3 ಇಂಟು 2 ಇಂಟು 5 ಈಕ್ವಲ್ಸ್ -3 ಇಂಟು 2 ಇಂಟು 5. ಈ 2 ಉತ್ತರ ಸಮ ಇದೆ. ಇದನ್ನು ಗುಣಾಕಾರದ ಸಹವರ್ತನೀಯ ಗುಣ ಎಂದು ಕರೆಯಬಹುದು. ಹಾಗಾದರೆ ಗುಣಾಕಾರದ ಸಹವರ್ತನೀಯ ಗುಣವನ್ನು ಈ ರೀತಿಯೂ ನಿರೂಪಿಸಬಹುದು. ಯಾವುದೇ 3 ಪೂರ್ಣಾಂಕ ಎ ಬಿ ಸಿಗಳಿಗೆ ಎ ಇಂಟು ಬಿ ಒಂದು ಗುಂಪಾಗಿದೆ ಇಂಟು ಸಿ ಈಕ್ವಲ್ಸ್ ಎ ಇಂಟು ಬಿ ಇಂಟು ಸಿ ಒಂದು ಗುಂಪು. ಇದು ಈ ರೀತಿ ಆಗುತ್ತದೆ ಎಂದು ನಾವು ತಿಳ್ಕೊಳ್ಬಹುದು. ಈಗ ಕೊನೆಯ ಗುಣ ವಿಭಾಜಕ ನಿಯಮ. ವಿಭಾಜಕ ನಿಯಮ ವಿಭಜಿಸಿ ನಾವು ಗುಣಿಸುವಂಥದ್ದು. ಇಲ್ಲಿ ನಿಮಗೆ ಒಂದು ಆಯತದ ಚಿತ್ರ ಕಾಣ್ತಾ ಇದೆ. ಅದರ ಅಳತೆ ಅಗಲ 4 ಮಾನ, ಉದ್ದ 5 ಮಾನಗಳಿವೆ. 5 ಮಾನಗಳನ್ನ ನಾನು 2 ಬಣ್ಣದಲ್ಲಿ ತೆಗೆದುಕೊಂಡಿರೋದ್ರಿಂದ 2 ಹಳದಿ ಬಣ್ಣ ಪ್ಲಸ್ 3 ಕೆಂಪು ಬಣ್ಣದ ಬಾಕ್ಸ್ಗಳನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ವಿಭಜಿಸಿ ಬರೆಯೋದಾದರೆ ಹಳದಿ ಬಣ್ಣದ ಬಾಕ್ಸ್ಗಳನ್ನು ಬೇರೆ ರೀತಿ ಪ್ಲಸ್ ಕೆಂಪು ಬಣ್ಣದ ಬಾಕ್ಸ್ಗಳನ್ನೇ ಬರ್ಕೊಳ್ಬಹುದು. ಅದರ ಅಳತೆ ಇಲ್ಲಿ ಅಗಲ 4 ಮಾನ, ಉದ್ದ 2 ಮಾನ, ಉದ್ದ 3 ಮಾನ, ಅಗಲ 4 ಮಾನಗಳಾಗುತ್ತೆ. ಇದರ ವಿಸ್ತೀರ್ಣವನ್ನು ನೋಡಿ ಮಕ್ಕಳೇ. ಮೊದಲನೇ ಚಿತ್ರದ ವಿಸ್ತೀರ್ಣ 4 ಇಂಟು 5. 5ನ್ನು ನಾವು 2 + 3 ಅಂತ ಬರ್ಕೊಂಡಿದ್ದೀವಿ. ಈಕ್ವಲ್ಸ್ ಹಳದಿ ಬಣ್ಣದ ಬಾಕ್ಸ್ಗಳು 4 ಇಂಟು 2 ಪ್ಲಸ್ ಕೆಂಪು ಬಣ್ಣದಲ್ಲಿ 4 ಇಂಟು 3. ಉತ್ತರವನ್ನು ಪರೀಕ್ಷೆ ಮಾಡಿ ನೋಡಿ. 4 ಇಂಟು 5 ಆದರೆ ಬಲಗಡೆ 4 ಇಂಟು 2 8 ಪ್ಲಸ್ 4 ಇಂಟು 3 12. 2ರ ಉತ್ತರ ಕೂಡ ನಮಗೆ 20 ಬರ್ತದೆ. ಇನ್ನೊಂದು ಉದಾಹರಣೆಯಲ್ಲಿ ಹೇಳೋದಾದರೆ -2 ಇಂಟು 8 ಪ್ಲಸ್ 6, -2 ಇಂಟು 14 -28 ಬರ್ತಿದೆ. ಬಲಭಾಗ ಪರೀಕ್ಷೆ ಮಾಡಿ. ಅದನ್ನು ವಿಭಜಿಸಿ ಮಾಡಿದಾಗ -2 ಇಂಟು 8 ಪ್ಲಸ್ -2 ಇಂಟು 6, 2ರ ಮೊತ್ತ -28 ಆಗುತ್ತದೆ. ಈ ರೀತಿ ಸಂಕಲನ ಕ್ರಿಯೆಯು ಗುಣಾಕಾರದ ಕ್ರಿಯೆಯ ಮೇಲೆ ವಿಭಜಿಸಲ್ಪಟ್ಟಿದೆ ಎಂಬ ಅಂಶವನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ವಿಭಾಜಕ ನಿಯಮವನ್ನು ಎ ಇಂಟು ಬಿ ಪ್ಲಸ್ ಸಿ ಈಕ್ವಲ್ಸ್ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಎಂದು ನಿರೂಪಿಸಬಹುದು. ಅರ್ಥ ಆಗಿದೆಯಾ ಮಕ್ಕಳೇ? ಈಗ ಪೂರ್ಣಾಂಕಗಳ ಭಾಗಾಕಾರ. ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಆಗಿದೆ. ಈ ಅಂಶ ನಿಮಗೆ
ಪೂರ್ಣ ಸಂಖ್ಯೆಗಳು ಪಾಠದಲ್ಲೇ ತಿಳ್ಕೊಂಡಿದ್ದೀರಾ. ಪೂರ್ಣಾಂಕಗಳಲ್ಲಿ ನಾವಿದನ್ನು ಹೇಗೆ ಅನ್ವಯ ಮಾಡುವುದು ಅನ್ನೋದನ್ನು ನೋಡೋಣ. ಉದಾಹರಣೆ, ಗುಣಾಕಾರದ ಪ್ರತಿಯೊಂದು ಹೇಳಿಕೆಗೂ ಭಾಗಾಕಾರದ ಅನುರೂಪವಾದ ಹೇಳಿಕೆಗಳು ಇದ್ದೇ ಇರುತ್ತೆ. ಮೊದಲೇ ನೋಡಿ, 2 ಇಂಟು -6 ಗುಣಲಬ್ಧ ಎಷ್ಟಾಗಿದೆ? -12 ಆಯಿತು. ಇದರ ಅನುರೂಪವಾದ ಭಾಗಾಕಾರದ 2 ರೀತಿಯ ಹೇಳಿಕೆಗಳನ್ನು ನಾವು ಹೇಗೆ ಬರೀಬಹುದು? -12ನ್ನು -6ರಿಂದ ಭಾಗಿಸಿದಾಗ 2 ಗುಂಪು ಮಾಡ್ಬೋದು, ಅಥವಾ -12ನ್ನು 2ರಿಂದ ಭಾಗಿಸಿದಾಗ ಭಾಗಲಬ್ಧ -6 ಬರುತ್ತದೆ. ಇದು ಗುಣಾಕಾರದ ಹೇಳಿಕೆ. ಇದಕ್ಕೆ ವಿಲೋಮವಾಗಿ ಭಾಗಾಕಾರದ ಹೇಳಿಕೆಗಳನ್ನು ನಾವು ಮಾಡ್ಬೋದು. ಎರಡನೇ ಉದಾಹರಣೆ, -4 ಇಂಟು 5 -20. ಇದನ್ನು ಭಾಗಾಕಾರ ಹೇಳಿಕೆಗಳಾಗಿ ಮಾಡಿ. -20 ಭಾಗಿಸು 5 ಈಕ್ವಲ್ಸ್ -4, ಮತ್ತು ಇನ್ನೊಂದು ಹೇಳಿಕೆ -20 ಭಾಗಿಸು -4 ಈಕ್ವಲ್ಸ್ 5 ಆಗುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಪೂರ್ಣಾಂಕಗಳ ಭಾಗಾಕಾರ ಅರ್ಥ ಆಗಿದ್ರೆ ಈ ಲೆಕ್ಕಗಳನ್ನು ಪ್ರಯತ್ನ ಪಡಿ. 4 ಪ್ರಶ್ನೆಗಳನ್ನು ನಿಮಗೆ ನೀಡಿದ್ದೀನಿ. ಮೊದಲನೇದು ಉತ್ತರ -20. ಸರಿ. ಎರಡನೇ ಪ್ರಶ್ನೆಗೆ ಉತ್ತರ ಹೇಳಿ. 80ನ್ನು -5ರಿಂದ ಭಾಗಿಸಿದಾಗ, ಅಲ್ಲಿ ಹೇಳ್ತಾ ಇದ್ದಾರೆ, ಉತ್ತರ -16. ಮೂರನೇದು ತುಂಬ ಸುಲಭ. -12ನ್ನು -6ರಿಂದ ಭಾಗಿಸಿದಾಗ ಉತ್ತರ +2. ಚಿಹ್ನೆಯನ್ನು ಹಾಕಿಲ್ಲ ಎಂದಾಗಲೂ ನಾವು ಅದನ್ನು ಧನ ಸಂಖ್ಯೆ ಎಂದೇ ಪರಿಗಣಿಸ್ತೇವೆ. ಕೊನೆಯ ಪ್ರಶ್ನೆ, -32 ಭಾಗಿಸು -8 +4 ಉತ್ತರ. ಎಷ್ಟು ಜನ ಸರಿಯಾಗಿ ಮಾಡಿದ್ದೀರಾ? ವೆರಿ ಗುಡ್ ಮಕ್ಕಳೇ. ಚಿಹ್ನೆಗಳನ್ನು ನಾವು ಸಂಕ್ಷೇಪಿಸಿ ಈ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೋದು. ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಈಕ್ವಲ್ಸ್ ಪ್ಲಸ್, ಮೈನಸ್ ಡಿವೈಡೆಡ್ ಬೈ ಮೈನಸ್, ಮೈನಸ್ ಭಾಗಿಸು ಮೈನಸ್ ಈಕ್ವಲ್ಸ್ ಪ್ಲಸ್. ಎರಡು ವಿಜಾತಿಯ ಚಿಹ್ನೆಗಳಾದಾಗ, ಅಂದರೆ ಬೇರೆ ಬೇರೆ ರೀತಿಯ ಚಿಹ್ನೆಗಳಾದಾಗ ಭಾಗಲಬ್ಧದಲ್ಲಿ ನಾವು ಋಣ ಚಿಹ್ನೆಯನ್ನು ಹಾಕಬೇಕಾಗತ್ತೆ. ಈ 4 ರೀತಿಯ ಚಿಹ್ನೆಗಳನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ. ಈಗ ಪೂರ್ಣಾಂಕಗಳ ಭಾಗಾಕಾರದ ಗುಣಧರ್ಮಗಳು. ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತ ಗುಣವನ್ನು ಹೊಂದಿಲ್ಲ. ಹಾಗೆ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಪರಿವರ್ತನೀಯ ಗುಣವನ್ನು ಹೊಂದಿಲ್ಲ. ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಸಹವರ್ತನೀಯ ಗುಣವನ್ನೂ ಸಹ ಹೊಂದಿಲ್ಲ. ಇದನ್ನು ನಾವು ಪೂರ್ಣ ಸಂಖ್ಯೆಗಳಲ್ಲೂ ಕೂಡ ಅಭ್ಯಾಸ ಮಾಡಿದ್ವಿ. ಅದೇ ಪೂರ್ಣಾಂಕಗಳಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಇದರ ತರಗತಿಯಲ್ಲಿ ಪೂರ್ಣಾಂಕಗಳ ಗುಣಾಕಾರ, ಭಾಗಾಕಾರ ಮತ್ತು ಅವುಗಳ ಗುಣಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ. ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರಲ್ವ ಮಕ್ಕಳೇ? ಬರ್ಕೊಳ್ಳಿ. ಪೂರ್ಣಾಂಕಗಳಲ್ಲಿ ಭಾಗಾಕಾರದ ಗುಣಧರ್ಮಗಳನ್ನು ಒಂದೊಂದು ಉದಾಹರಣೆಯೊಂದಿಗೆ ಪರೀಕ್ಷಿಸಿ. ಗೃಹ ಕಾರ್ಯನ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಧನ್ಯವಾದಗಳು. ಶ್ರೀಮತಿ ಲತಾ ಎ, ಸಹ ಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ತಲಗಟ್ಟಪುರ, ಬೆಂಗಳೂರು ದಕ್ಷಿಣ ವಲಯ 1.